ನನ್ನ ಪಾತ್ರ ಬಂದು ಅನೀಶ್ ಸರ್ದು ಲವ್ ಇಂಟ್ರೆಸ್ಟ್. ತುಂಬ ಬಜಾರಿ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ತುಂಬ ಲೈವ್ಲಿಯಾಗೇ ಇರ್ತೀನಿ. ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕು, ನಾನು ಆವಾಗಲೇ ಹೇಳೋದು ಮರ್ತೋದೆ. ಐ ಹ್ಯಾವ್ 2 ವರ್ಷನ್ಸ್. 2 ಥರ ನಾನು ಪ್ಲೇ ಮಾಡೀನಿ, 2 ರೋಲಲ್ಲಿ ಕಾಣಿಸ್ಕೋತೀನಿ. ದ್ಯಾಟ್ ಈಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಇನ್ ದಿಸ್. ಅದನ್ನು ಐ ಥಿಂಕ್ ಅಕ್ಕ ತಂಗಿ ಆ್ಯಕ್ಟ್ ಮಾಡಿದ್ದೀವಿ ಕರೆಕ್ಟು, ಬಟ್ ಇಲ್ಲ, ಅದನ್ನು ನೀವು ಮೂವಿ ನೋಡಿದ್ರೇ ಗೊತ್ತಾಗೋದು. ಆ್ಯಕ್ಚುಲಿ ನಾನು ಅನೀಶ್ ಸರ್ಗೆ ನನಗೆ ತುಂಬ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸೊ ವಿ ಆರ್ ಫ್ರೆಂಡ್ಸ್. ಸೊ ಆವಾಗ ನಾನು ಒಂದ್ಸಲಿ ಅಪ್ರೋಚ್ ಮಾಡಿದ್ದೆ ಸರ್ನ, ಸರಿ ಯಾವುದಾದ್ರೂ ಒಳ್ಳೆ ಕಾಂಟೆಂಟ್ ಇದ್ದರೆ ವಿ ಹ್ಯಾವ್ ಟು ವರ್ಕ್ ಟುಗೆದರ್ ಅಂತ. ಆ್ಯಂಡ್ ಅವರೂ ಅದೇ ಥರ ಹೇಳಿದರು, ಮಾಡಬೇಕಿಬ್ರು ಒಟ್ಟಿಗೆ ಅಂತ. ಬಟ್ ಯಾವುದೂ ಬಂದಿರಲಿಲ್ಲ. ಸಡನ್ನಾಗಿ ಒಂದಿನ ಕಾಲ್ ಮಾಡಿ ಅರ್ಜೆಂಟಾಗಿ ಬಾ, ನಿಂಗೇನೋ ಒಂದು ಕತೆ ಹೇಳಬೇಕು ಅಂತಂದರು. ಸೊ ಅದಕ್ಕೆ ಮುಂಚೆ ಥರ ನಾವು ಮೀಟ್ ಆಗಿದ್ವಿ ತುಂಬ ರೀಸೆಂಟಾಗಿ ಒಂದು ಕಾಫಿ ಡೇನಲ್ಲಿ. ಈ ವಾಸ್ ರೈಟಿಂಗ್ ಅ ಸ್ಟೋರಿ. ಸೊ ನಾನು ಅಂದ್ಕೊಂಡೆ ಆ್ಯಸ್ ಫ್ರೆಂಡ್ಸ್ ಕತೆ ಹೇಳಿ ಇನ್ಪುಟ್ಸ್ ತೊಗೊಳೋದು ಅಥವಾ ಫೀಮೇಲ್ ಪರ್ಸ್ಪೆಕ್ಟಿವ್ ತೊಗೊಳೋದು ಆ ಥರ ಇರುತ್ತಲ್ಲ. ಸೊ ಮೇ ಬಿ ಆ ಥರದ್ದು ಏನಕ್ಕೋ ಕರೀತಾ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ದೆನ್ ವೆನ್ ಐ ವೆಂಟ್, ತುಂಬ ಸೀರಿಯಸ್ಸಾಗಿ ಒಂದೇ ಪಾತ್ರದ ಬಗ್ಗೆ ಹೇಳಿ ಇದು ನೀನು ಮಾಡ್ತಾಯಿದ್ಯಾ ಅಂತ ಅಂದರು. ಅಂದರೆ ಅಷ್ಟು ಫೇತ್ ಇತ್ತು ಅವ್ರಿಗೆ. ಅಂದರೆ ಇದು ನೀನೇ ಮಾಡ್ತಿದ್ಯಾ, ಬಿಕಾಸ್ ನಿಂಗೆ ತೆಲುಗುನೂ ಚೆನ್ನಾಗಿ ಬರುತ್ತೆ, ಕನ್ನಡದಲ್ಲೂ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀಯಾ, ಸೊ ನೀನು ಇದು ಮಾಡ್ತೀಯ ಅನ್ನೋ ಭರವಸೆ ನನಗಿದೆ, ಡೂ ಇಟ್ ಅಂತ ಸೆಡ್. ಓಕೆ. ಫೈನಲಿ ಅಪೂರ್ ದರ್ಶನ ಪಡ್ಕೊಂಡು ನಿಮ್ಮ ಸಿನಿಮಾದ ಪ್ರಮೋಷನ್ಗೆ ಚಾಲನೆ ಕೊಟ್ಟರು ಅಂತ ಎಷ್ಟು ಖುಷಿ ಕೊಟ್ಟಿದೆ? ಅಪೂರನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಿ? ನಾನು ಈ ಥರ ಆ್ಯಕ್ಚುಲಿ ನೋಡಿರಲಿಲ್ಲ, ನಂಗೆ ನೋಡೋಕ್ಕೂ ಇಷ್ಟ ಇರಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ನಾನು ಮೈತ್ರಿನಲ್ಲಿ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ತುಂಬ ಚಿಕ್ಕವಳವಾಗ ನಾನು, ಐ ವಾಸ್ ಪ್ರಾಬ್ಲಿ 17 years old. ಆ ಟೈಮಲ್ಲಿ ಸರ್ ನನಗೆ ಹೇಳಿದರು, ಅಂದರೆ ಆ ಟೈಮಲ್ಲಿ ನಾನು ವಿನಯ್ ರಾಜ್ಕುಮಾರ್ ಜೊತೆಗೆ ಐ ವಾಸ್ ಗೆಟಿಂಗ್ ಗ್ರೂಮ್ಡ್, ಅಂದರೆ ನನ್ನನ್ನು ಗ್ರೂಮ್ ಮಾಡ್ತಾಯಿದ್ರು ಇದು ಗಿರಿರಾಜ್ ಸರ್. ಸೊ ಆವಾಗ ನನಗೆ ಅಪ್ಪು ಸರ್ ಹೇಳಿದರು, ಯು ವಿಲ್ ಬಿಕಮ್ ಅ ವೆರಿ ಗುಡ್ ಪರ್ಫಾರ್ಮರ್ ಇನ್ ಫ್ಯೂಚರ್, ನೀನು ಕಾನ್ಸಂಟ್ರೇಟ್ ಮಾಡು ಆ್ಯಕ್ಟಿಂಗ್ ಮೇಲೆ ಅಂತ. ಸೊ ಅವ್ರನ್ನ ಆ ಥರ ಎಲ್ಲ ಅಂದರೆ ಅವ್ರ ಜೊತೆ ಅಷ್ಟೊಂದೆಲ್ಲ ವರ್ಕ್ ಮಾಡಿ ತುಂಬ ಹತ್ತಿರದಿಂದ ನೋಡಿ ನಾನು ಈ ಥರ ನೋಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನಾನು ಇಲ್ಲಿ ಆ್ಯಕ್ಚುಲಿ ಬರೋದೂ ನನಗೆ ಅಷ್ಟೊಂದು ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಇದೇ ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು ನಾನು. ದೆನ್ ಐ